ನೋಡಿ, ಇವರು ಸ್ಕೇಲ್ ಅಂಡ್ ಮೆಜರ್ಮೆಂಟು ನಾವು ಸೀಲ್ ಹಾಕಿ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಇವರಿಬ್ರು ಬಂದು ಚೆನ್ನಾಪುರದಲ್ಲಿ 1750 ರೂಪಾಯಿ ಒಂದು ಅಂಗಡಿ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ. ಇಲ್ಲಪ್ಪ ನೋಡಿ, ಈ ತರ ಬಿಲ್ಲು, ಈ ತರ ನೋಡಿ, ಈ ತರ ಬಿಲ್ಲು ನೋಡಿ, ಈ ತರ ಬಿಲ್ ಇದು ಮಾಡಿ ದುಡ್ಡು ತಗೊಂತ ಇದ್ದಾರೆ. ಇವ್ರನ್ನ ಕೇಳಿದ್ದಕ್ಕೆ ನಾವು ಎಂಪ್ಲಾಯೀಸ್ ಅಂದ್ರು, ಎಂಪ್ಲಾಯಿಗೆ ಏನಾದ್ರು ಕಾರ್ಡ್ ಇದೆಯೇನಪ್ಪ ಅಂದ್ರೆ ನಮ್ಮ ಹತ್ರ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದನ್ನು ತೋರಿಸ್ತಾ ಇದ್ದಾರೆ ಇವರು. ನಮ್ಮ ಬಾಸ್ ನಮಗೆ ಆರ್ಡರ್ ಮಾಡಿದ್ದಾರೆ ಅಂತ ಇವ್ರ ಹೆಸರು ಇವ್ರನ್ನ ಯಾರನ್ನೋ ತೋರಿಸ್ತಾ ಇದ್ದಾರೆ. ನೋಡಪ್ಪ, ನಾನು ಹೇಳೋದೇನು ಗೊತ್ತಾ, ನಿಮಗೆ ಏನಾದರೂ ಜನರ ಹತ್ರ ಹೋಗಿ ಈ ಥರ ವರ್ಕ್ ಮಾಡೋಕ್ಕೆ ಏನಾದರೂ ಆರ್ಡರ್ ಇದೆಯಾ, ಕಾಪಿ ಇದೆಯಾ? ಇಲ್ಲಾಂದರೆ ನಿಮ್ಮನ್ನ ಯಾವ್ದಾದ್ರು ಇರಪ್ಪ ಹೇಳೋದು ಕೇಳು. ಇಲ್ಲಾಂದರೆ ಗುತ್ತಿಗೆ ಆಧಾರದ ಮೇಲೆ ಏನಾದರೂ ನಿಮ್ಮನ್ನು ತಗೊಂಡಿದ್ದಾರಾ? ಎಂಪ್ಲಾಯೀಸ್ ಅಂತಿರಲ್ಲ, ಸರ್ಕಾರದ ಎಂಪ್ಲಾಯೀಸ್ ಆದರೆ ನೀವು ಇರಪ್ಪ, ಸರ್ಕಾರದ ಎಂಪ್ಲಾಯೀಸ್ ಆದರೆ ಸರ್ಕಾರದಿಂದ ನಿಮಗೆ ಕೆಲಸ ಸಿಕ್ಕಿರುತ್ತೆ. ಇಲ್ಲಾಂದರೆ ಪ್ರೈವೇಟ್ ಅಂದರೆ ನಿಮ್ಮನ್ನು ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರಬೇಕು. ಏನಾದರೂ ತಗೊಂಡಿದ್ದಾರಾ? ಅಲ್ಲಪ್ಪ, ನಿಮ್ಮದೇನು ಮಾಡ್ತಿದ್ರೆ ನಿಂದೊಂದು ಐಡೆಂಟಿ ಕಾರ್ಡ್ ಬೇಕಲ್ವಾ? ನಿಮ್ಮದೇನಿದೆ? ನಾವು ರಾನಾ ಅಲ್ಲ, ನಿಮ್ದೇನಾದ್ರು ಪ್ರೂಫ್ ಬೇಕಲ್ಲಪ್ಪ. ನಾನು ಹೇಳೋದೇನಾದ್ರು ನೀವು ಮಾಡ್ಕೊಳ್ಳಿ. ನಿಮ್ದೇನು ಪ್ರೂಫ್ ಇದೆ? ಸೀಲು ಸೈನ್ ಏನು ಬೇಡವಾ ಇದಕ್ಕೆ? ಏಮಿಲ್ಲ, ಸೀಲು ಸೈನ್ ಏಮಿನು ನೀವು ಕೊಟ್ಟೋ ತರ ತಕೊಂಡೋಗಿ ಈಗ ನಾವು ದುಡ್ಡು ಕೊಟ್ಟಿದ್ದೀನಲ್ಲ, ಆ ದುಡ್ಡಿಗೆ ಏನ್ ಹಿಂದೆಗಡೆ ಬರ್ಕೊಟ್ಟಿದ್ದೀನಿ, ನಾನು ನಂಬರ್ ಹಾಕಿದ್ದೀನಿ. ಅಲ್ಲಪ್ಪ, ನೀನು ಯಾರಂತಾನೆ ಗೊತ್ತಿಲ್ಲ ನಮ್ಗೆ. ಆಯ್ತು ಬಿಡೋಣ, ಇವಾಗ ಏನ್ ಮಾಡ್ಬೇಕು? ಇವಾಗ ಕೊಟ್ಟಿರೋ ದುಡ್ಡು ವಾಪಸ್ ಕೊಡು ಅಷ್ಟೇ. ಇರೋ ನಿಮಿಷ, ನೀವು ಈ ಥರ ಅನಾಥರೈಸ್ಡ್ ಪರ್ಸನ್ ಬಂದ್ಬಿಟ್ಟು ಅಲ್ಲಪ್ಪ. ನೋಡು, ನೀನು ಒಂದು ಎಂಪ್ಲಾಯ್ ಇರಪ್ಪ, ನೀನು 100 ಹತ್ರ ಮಾಡು. ನೀನು ಎಂಪ್ಲಾಯ್ ಆಗಿದ್ರೆ ನೀನು ಮಾಡ್ಬೋದು. ನೀನು ಎಂಪ್ಲಾಯಿ ಅಲ್ಲ, ಯಾರು ಅಲ್ಲ, ಹೆಂಗ್ ಬಂದು ನೀನು ಕಾಸುಗಳು ವಸೂಲಿ ಮಾಡ್ತೀಯಾ? ಅಕ್ನಾಲಜ್ಮೆಂಟ್ ಕೊಡ್ತಾನಲ್ಲಪ್ಪ, ನಿಂದಂತ ಒಂದು ಪ್ರೂಫ್ ಕೊಡ್ತಾನಲ್ಲಪ್ಪ. ನಾನು ಲೈಸೆನ್ಸ್ ಅಪ್ಲೈ ಮಾಡಿದ್ದೀನಿ. ನೀನು ಮಾಡ್ಕಪ್ಪ, ಹೆಂಗಪ್ಪ ವಸೂಲಿ ಮಾಡ್ತಾ ಇದೀಯ ದುಡ್ಡುಗಳನ್ನ? ನೋಡಿ ಸ್ನೇಹಿತರೆ, ಇವರು ಸ್ಕೇಲ್ ಅಂಡ್ ಮೆಜರ್ಮೆಂಟ್ ಅಂದ್ಬಿಟ್ಟು ಜನಗಳ ಹತ್ರ 1750 ರೂಪಾಯಿ ಬೆಳಗ್ಗೆಯಿಂದ ಚಂದಾಪುರದಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಎಷ್ಟು ಮಾಡಿದ್ದಾರೆ ಸರ್ ಟೋಟ್ಲು? ಎನ್ನ ಸುಡಂಡ ಬನ್ನಿ ಸ್ಟೇಷನ್ ಹತ್ರ ಹೋಗೋಣ. ಎನ್ನ ಸುಡಂಡ పొద్దునింక ఓహో షానానే చేసిండారు. ಯಾರ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಕರ್ಸ್ಕೊಂತೀವಿ ಬನ್ನಿ. ಏನ್ దీనికి నంబర్స్ లేదు, ఎన్ నంబర్స్ ಈಗ ನಟರಾಜ್ ಹತ್ರ ಒಂದು 60-70 ಜನದ್ದೇ ಮಾಡ್ದಂಗಿದ್ದಾರೆ. ಪೊಲೀಸ್ ನಟರಾಜ್ ಏನು ಇವ್ರು ಎಂಪ್ಲಾಯೀಸು ಅಲ್ಲ, ಗುತ್ತಿಗೆ ಆಧಾರದ ಮೇಲೆ ಏನೂ ತಗೊಂಡಿಲ್ಲ. ಇವರು ಅನ್ಅಥರೈಸ್ಡ್ ಪರ್ಸನ್ಸ್ ಬಂದು ಯಾರು ಏನಂತ ಗೊತ್ತಿಲ್ಲ, ಜನರ ಹತ್ರ ಇವರು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ 1750 ರೂಪಾಯಿ. ನೋಡಿ, ನಮ್ಮ ಕ್ರೈಮ್ ಬ್ರಾಂಚ್ ಅವರು ಹಳಬ್ರು ನಮ್ಮ ವೆಂಕಟೇಶ್ ಅವರು ಇದ್ದಾರೆ. ಬರ್ಲಿರಪ್ಪ, ಪೊಲೀಸ್ ಅವ್ರು ಬರ್ಲಿ.